ಬಲವಂತದ ಕಲ್ಯಾಣ. ಸಾಧನಳ ಅಹಂಕಾರದ ಸಾಮ್ರಾಜ್ಯವನ್ನ ಮದುವೆ ಮಂಟಪದಲ್ಲೇ ಧೂಳಿಪಟ ಮಾಡಿ ಇಡೀ ಹೈದರಾಬಾದ್ ಗಣ್ಯರ ಮುಂದೆ ಅವಳಿಗೆ ನರಕ ದರ್ಶನ ಮಾಡಿಸಿದ ಮಲ್ಲಿಕಾ ವಿಜಯದ ಸಿಂಹಿಣಿಯಂತೆ ಆ ಪಂಚತಾರ ಕಲ್ಯಾಣ ಮಂಟಪದಿಂದ ಹೊರನಡೀತಾಳೆ. ಮಂಟಪದ ಒಳಗಡೆ ಸಾಧನಾಳ ಆಕ್ರಂದನ, ವಿಕ್ರಮನಿಗೆ ಬೀಳ್ತಾ ಇದ್ದಂತಹ ಪೆಟ್ಟುಗಳು ಶಬ್ದ ಕಿವಿಗೆ ಬೀಳ್ತಾ ಇದ್ರೆ ಅವಳು ಒಂದು ಕ್ಷಣನೂ ಕೂಡ ಹಿಂದೆ ತಿರುಗಿ ನೋಡಲಿಲ್ಲ. ಆದರೆ ಮಂಟಪದಿಂದ ಹೊರಗೆ ಬರುತ್ತಿದ್ದಂತೆ ಸುತ್ತಲೂ ಆವರಿಸಿದ ಕತ್ತಲೆ ಅವಳಿಗೆ ಬದುಕಿನ ಮುಂದಿನ ಶೂನ್ಯತೆಯನ್ನು ನೆನಪಿಸಿತು. ಸಾಧನಾಳ ಅನ್ನಳ ಕಚೇರಿಯ ಕೆಲಸಕ್ಕೆ ಆಕೆ ಇವತ್ತೇ ತಾನಾಗಿ ಎಂಡ್ ಕಾರ್ಡ್ ಬರೆದಿದ್ದಾಳೆ. ಕೈಯಲ್ಲಿದ್ದ ಸ್ವಲ್ಪ ಹಣವು ಪತ್ತೆದಾರಿಗೆ ಖರ್ಚಾಗೋಗಿದೆ. ಈಗ ಅವಳ ಬಳಿ ಉಳಿದಿರುವುದು ಕೇವಲ ಆ ಸ್ವಾಭಿಮಾನದ ಕಿವಿಯೋಲೆ ಮತ್ತು ಕಾಲೇಜಿನ ಸರ್ಟಿಫಿಕೇಟ್ಗಳು ಮಾತ್ರ. ಸಿಕಂದರಾಬಾದ್ನ ನಿರ್ಜನ ರಸ್ತೆಯಲ್ಲಿ ಹಳೆಯ ಸಣ್ಣ ಹನಿಗಳು ಮುಖದ ಮೇಲೆ ಬೀಳ್ತಾ ಇದೆ. ಮಲ್ಲಿಕಾ ಒಂಟಿಯಾಗಿ ಈಗ ಹೆಜ್ಜೆಯನ್ನ ಹಾಕ್ತಾ ಇದ್ದಾಳೆ. ಅದೇ ಸಮಯದಲ್ಲಿ ದೂರದಿಂದ ಕಣ್ಣನ್ನ ಕೊರೈಸುವಂತಹ ಹೆಡ್ಲೈಟ್ ಬೆಳಕು ಬಿಳಿ ಬಣ್ಣದ ಐಷಾರಾಮಿ ರೋಲ್ಸ್ ರಾಯ್ ಕಾರೊಂದು ಅತ್ಯಂತ ವೇಗವಾಗಿ ಆ ರಸ್ತೆಯಲ್ಲಿ ಬರ್ತಾ ಇದೆ. ವಿಧಿಯ ಆಟ ಎಂತಹದ್ದು ನೋಡಿ. ಕಣ್ಣು ಮಂಜಾಗಿದೆ. ಮಲ್ಲಿಕಾ ರಸ್ತೆ ದಾಟಲು ಮುಂದಾದಾಗ ಆ ವೇಗವಾಗಿ ಬಂದಂತಹ ಕಾರು ಅವಳ ತೀರಾ ಹತ್ತಿರ ಬಂದು ಕಟಬಕನೆ ಬ್ರೇಕ್ ಅನ್ನ ಹಾಕ್ತು. ಪಟ್ ಅಂತ ಆ ಟೈರ್ಗಳ ಘರ್ಷಣೆಯ ಭೀಕರ ಶಬ್ದ ಇಡೀ ರಸ್ತೆಯಲ್ಲೇ ಪ್ರತಿಧ್ವನಿಸುವಂತೆ ಇತ್ತು. ಕಾರಿನ ಮುಂಭಾಗ ಮಲ್ಲಿಕಾಳ ಕಾಲಿಗೆ ತಾಗುವಷ್ಟರಲ್ಲೇ ನಿಂತೋಯ್ತು. ಆ ಧಾವಂತಕ್ಕೆ ಮಲ್ಲಿಕಾ ಆಯಾ ತಪ್ಪಿ ಡಿವೈಡರ್ ಮೇಲೆ ಬಿದ್ದೋಗ್ತಾಳೆ. ಅವಳ ಕೈಯಲ್ಲಿದ್ದ ಬ್ಯಾಗ್ ಬಿದ್ದು ಒಳಗಿದ್ದ ಸರ್ಟಿಫಿಕೇಟ್ಗಳೆಲ್ಲ ಮಳೆಯ ನೀರಿನಲ್ಲಿ ಒಂದು ರೀತಿ ಚದುರಿ ಹೋಗ್ತಾ ಇದ್ವು. ಕಾರಿನ ಹಿಂಭಾಗದ ಸೀಟ್ನಿಂದ ಕೋಟ್ಯಾಧಿಪತಿ ಉದ್ಯಮಿ, ಇಡೀ ಹೈದರಾಬಾದ್ ಬಿಸಿನೆಸ್ ಲೋಕವನ್ನೇ ನಡುಗಿಸಿದಂತಹ ಏಕೈಕ ಸಾಮ್ರಾಟ ನಾನಿ ಅತ್ಯಂತ ಗಾಂಭೀರ್ಯದಿಂದ ಕೆಳಗೆ ಇಳಿತಾನೆ. ಅವನ ಮುಖದಲ್ಲಿ ಎಂದೂ ಕಾಣದಂತಹ ಕಠೋರತೆ ಇತ್ತು. ತನ್ನ ಡ್ರೈವರ್ನ ಬೇಜವಾಬ್ದಾರಿಗೆ ಕೋಪಗೊಂಡಂತಹ ನಾನಿ ರಸ್ತೆಯ ಮೇಲೆ ಬಿದ್ದಿದ್ದ ಹುಡುಗಿಗೆ ಬೈಯಲು ಮುಂದಾಗ್ತಾನೆ. ಆದರೆ ಮಲ್ಲಿಕಾ ಮಳೆಯಲ್ಲಿ ನೆನೆಯುತ್ತಾ ತನಗಾದಂತಹ ದೈಹಿಕ ನೋವನ್ನ ಲೆಕ್ಕಿಸದೆ ಮೊದಲು ತನ್ನ ಸರ್ಟಿಫಿಕೇಟ್ಗಳನ್ನ ಎದೆಗೆ ಅಪ್ಕೊಳ್ತಾ ಇದ್ದಾಳೆ. ಎಲ್ಲಿ ಮಳೆಯಲ್ಲಿ ನೆಂದು ಹೋಗ್ಬಿಡುತ್ತೋ ಅಂತ. ಕಣ್ಣೀರು ಹಾಕುತ್ತಾ ಕಷ್ಟಪಟ್ಟು ಎದ್ದು ನಿಂತಿದ್ದನ್ನ ನೋಡಿ ನಾನಿ ಒಂದು ಕ್ಷಣ ನಿಜವಾಗ್ಲೂ ಸ್ತಬ್ಧನಾಗಿ ಹೋಗ್ತಾನೆ. ಬಿದ್ದಾಗಲೂ ಆಕೆ ಸಹಾಯಕ್ಕಾಗಿ ಕೈ ಚಾಚಲಿಲ್ಲ. ನಾನಿ ಅವಳ ಹತ್ತಿರ ಬಂದು ಅತ್ಯಂತ ಗರ್ವದಿಂದ ತನ್ನ ಪರ್ಸ್ನಿಂದ 300 ರೂಪಾಯಿ ಕೇವಲ ನೋಟುಗಳನ್ನು ತೆಗೆದು ಅವಳ ಮುಖದ ಮುಂದೆ ಎಸೆದು, ನೋಡಿ ಗಾಡಿ ಓಡ್ಸೋಕ್ ಬರಲ್ವಾ, ತಗೋ ಆ ದುಡ್ಡು, ಏನಾದ್ರೂ ಗಾಯ ಆಗಿದ್ರೆ ಟ್ರೀಟ್ಮೆಂಟ್ನ ತಗೋ ಎಂದು ಅಹಂಕಾರದಿಂದ ಹೇಳಿದ. ಅಷ್ಟೇ ಕಣ್ಣೀರನ್ನು ಒರೆಸ್ಕೊಂಡು ಮಲ್ಲಿಕಾಳ ಕಣ್ಣುಗಳಲ್ಲಿ ರೋಷದ ಜ್ವಾಲೆ ಅನ್ನೋದು ಹೊತ್ಕೊಳ್ಳುತ್ತೆ. ನೆಲದ ಮೇಲೆ ಬಿದ್ದಿದ್ದ ನೋಟುಗಳನ್ನ ಕಾಲಿನಿಂದಲೇ ತುಳಿದು ನಾನಿಯ ಕಣ್ಣುಗಳನ್ನ ನೇರವಾಗಿ ದಿಟ್ಟಿಸಿ ಕಠೋರವಾದ ಧ್ವನಿಯಲ್ಲೇ ಹೇಳ್ತಾಳೆ, ಶ್ರೀಮಂತಿಕೆಯ ಅಹಂಕಾರದಲ್ಲಿ ಕಣ್ಣು ಕುರುಡಾಗಿರೋ ಈ ದುಡ್ಡಿನ ಭಿಕ್ಷೆ ನನಗೆ ಬೇಕಾಗಿಲ್ಲ. ನಿನ್ನ ಗಾಡಿಯಿಂದ ಬಿದ್ದದ್ದು ಕೇವಲ ನನ್ನ ಶರೀರ ಮಾತ್ರ ಅಲ್ಲ, ನನ್ನ ಸ್ವಾಭಿಮಾನವಲ್ಲ. ನೆನ್ಪಿಟ್ಕೋ, ದುಡ್ಡಿನಿಂದ ಬಡವನ ಹೊಟ್ಟೆ ತುಂಬಿಸಬಹುದೇ ವಿನಃ ಒಬ್ಬ ಸ್ವಾಭಿಮಾನಿ ಹೆಣ್ಣಿನ ಆತ್ಮಗೌರವವನ್ನ ಕೊಂಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಎಂದು ಸಾರಿದ ಮಲ್ಲಿಕಾ ನೋಟುಗಳನ್ನ ಅಲ್ಲೇ ಬಿಟ್ಟು ತನ್ನ ಚದುರಿದ ಸರ್ಟಿಫಿಕೇಟ್ಗಳನ್ನ ಹಿಡಿದು ಆ ಒಂದು ಕತ್ತಲಲ್ಲೇ ನಡೆದು ಹೋಗ್ತಾಳೆ. ಹೈದರಾಬಾದ್ ನಾನಿಯ ಎದುರು ನಿಂತು ಈ ರೀತಿ ಧೀರ ಮಾತುಗಳನ್ನಾಡಿದ ಒಂದೇ ಒಂದು ಜೀವ ಇರಲಿಲ್ಲ. ನಾನಿ ಕತ್ತಲಲ್ಲಿ ಮಾಯವಾಗ್ತಿದ್ದ ಆಕೆಯ ಬೆನ್ನನ್ನೇ ನೋಡುತ್ತಾ ಆಶ್ಚರ್ಯದಿಂದ ಮೂಕ ವಿಸ್ಮಿತನಾಗಿ ನಿಂತು ಬಿಡ್ತಾನೆ. ಅವಳ ಆ ಮಾತುಗಳು ಅವನ ಕೋಪವನ್ನ ಕರಗಿಸಿ ಅವನ ಹೃದಯದ ಮೂಲೆಯಲ್ಲಿ ಒಂದು ಹೊಸ ಕುತೂಹಲವನ್ನ ಹುಟ್ಟುಹಾಕುತ್ತೆ. ಮಾರನೇ ದಿನ ಬೆಳಗ್ಗೆ ನಾನಿಯ ಪ್ರಧಾನ ಕಚೇರಿಯಲ್ಲಿ ಅತ್ಯಂತ ಗಂಭೀರವಾಗಿ ಕುಳಿತಿದ್ದಾನೆ. ಅವನ ತಾಯಿ ರಾಜಮಾತೆಯಂತಹ ಗಾಂಭೀರ್ಯವುಳ್ಳಂತಹ ಮಹಿಳೆ ಅವನ ಕ್ಯಾಬಿನ್ಗೆ ಬಂದು ಹೇಳ್ತಾಳೆ, ನಮ್ಮ ಕಂಪನಿಯ ಇಡೀ ಹಣಕಾಸಿನ ಜವಾಬ್ದಾರಿಯನ್ನು ಹೊರಲು ನಮಗೆ ಒಬ್ಬ ಅತ್ಯಂತ ಪ್ರಾಮಾಣಿಕ ಮತ್ತು ಸ್ವಾಭಿಮಾನಿ ಮ್ಯಾನೇಜರ್ ಬೇಕು. ಹಾಗೆ ಇವತ್ತು 10 ಜನ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ನೀನೇ ಸ್ವತಃ ಇಂಟರ್ವ್ಯೂ ಮಾಡಬೇಕು ಅಂದ್ಲು. ನಾನಿ ಸರಿ ಅಂತ ಹೇಳಿ ತಲೆ ತೂಗಿಸ್ತಾ. ಇದೊಂದೇ ಇಂಟರ್ವ್ಯೂಗಳು ಮುಗಿದ್ವು. ಕೊನೆಗೆ ಕ್ಯಾಂಡಿಡೇಟ್ ಒಳಗೆ ಬರುವ ಸರದಿ ಇತ್ತು. ಬಾಗಿಲು ತೆರೆದುಕೊಂಡಿತ್ತು. ಕೈಯಲ್ಲಿ ಒಂದು ಫೈಲ್ ಕೂಡ ಇತ್ತು. ಅತ್ಯಂತ ಪ್ರೊಫೆಷನಲ್ ಲುಕ್ಕಲ್ಲಿ ಒಳಗೆ ಬಂದ ಹುಡುಗಿ ಮುಖ ನೋಡಿದ ನಾನಿ ಕುರ್ಚಿಯಿಂದಲೇ ತಕ್ಷಣ ಎದ್ದು ನಿಂತುಬಿಟ್ಟ. ಹೌದು, ಎದುರಿಗೆ ನಿಂತಿರುವುದು ಬೇರೆ ಯಾರೂ ಅಲ್ಲ, ನಿನ್ನೆ ರಾತ್ರಿ ತನ್ನ ರೋಲ್ಸ್ ರಾಯ್ ಕಾರ್ನಲ್ಲಿ
ದುಡ್ಡಿನ ಅಹಂಕಾರದಿಂದ ಕಾಲಿನಿಂದ ತುಳಿದು ಮೆಟ್ಟು ನಿಂತ ಅದೇ ದೇವತೆ, ಅದೇ ಸ್ವಾಭಿಮಾನಿ ಹೆಣ್ಣು ಮಲ್ಲಿಕಾ. ಮಲ್ಲಿಕಾಳ ಕಣ್ಣುಗಳಲ್ಲಿ ಆಶ್ಚರ್ಯ ಮೂಡಿತಾದ್ರೂ ಅವಳು ತಕ್ಷಣವೇ ತನ್ನನ್ನು ತಾನು ಸರಿದೂಗಿಸ್ಕೊಂಡು ನಾನಿಯ ಮುಂದೆ ಕಣ್ಣುಗಳನ್ನು ದಿಟ್ಟಿಸಿಯೇ ನಿಂತಳು. ವಿಧಿಯ ಆಟ ಈಗ ಕಚೇರಿಯ ಹೊರಗೆ ತಲುಪಿದೆ. ಮುಚ್ಚಿದ ಕೋಣೆಯೊಳಗೆ ಇಬ್ಬರ ನಡುವಿನ ಹೊಸ ಯುದ್ಧಕ್ಕೆ ಮುನ್ನುಡಿ ಅಂತಾನೆ ಹೇಳ್ಬೋದು. ಇಂಟರ್ವ್ಯೂ ರೂಮ್ನ ಮುಚ್ಚಿದ ಗಾಜಿನ ಕೋಣೆಯಲ್ಲಿ ಒಂದು ಕ್ಷಣ ಇಡೀ ಜಗತ್ತೇ ಸ್ತಬ್ಧವಾಯಿತು. ಎದುರಿಗೆ ನಿಂತಿರುವ ಮಲ್ಲಿಕಾಳನ್ನ ಕಂಡು ಕುರ್ಚಿಯಲ್ಲಿದ್ದವನೇ ಎದ್ದು ನಿಂತುಬಿಟ್ಟ ನಾನಿ. ತಕ್ಷಣವೇ ತನ್ನ ಮುಖದ ಮೇಲಿನ ಅಪಘಾತದ ಭಾವನೆಯನ್ನ ಮುಚ್ಚಿಟ್ಕೊಂಡು ಅತ್ಯಂತ ಗಂಭೀರವಾಗಿ ಮತ್ತೆ ಕುರ್ಚಿಯಲ್ಲಿ ಕುಳಿತುಕೊಳ್ತಾನೆ. ಅವನ ಕಣ್ಣುಗಳಲ್ಲಿ ನಿನ್ನೆ ರಾತ್ರಿಯ ಆ ಘಟನೆಯ ನೆನಪು ಹಸಿರಾಗಿ ಸುಳಿದಾಡ್ತಿತ್ತು. ಆದರೆ ಮಲ್ಲಿಕಾ ಮಾತ್ರ ಸ್ವಲ್ಪವೂ ಧೃತಿಗೆಡಲಿಲ್ಲ. ತನ್ನ ಕೈಯಲ್ಲಿದ್ದ ಸರ್ಟಿಫಿಕೇಟ್ಗಳ ಫೈಲನ್ನು ನಾನಿಯ ಟೇಬಲ್ ಮೇಲೆ ಅತ್ಯಂತ ವಿನಮ್ರವಾಗಿ ಇಡ್ತಾಳೆ. ಅಷ್ಟೇ ಗರ್ವದಿಂದನೇ ಇಡ್ತಾಳೆ ನಾನಿ. ಆ ಫೈಲ್ಗಳನ್ನು ತೆಗೆದು ಮುಟ್ಟುವುದಕ್ಕೂ ಮುನ್ನ ತನ್ನ ಮುಖದ ಮೇಲಿನ ಒಂದು ವಿಕೃತ ಮತ್ತು ಕುಹಕದ ನಗುವನ್ನು ಬೀರ್ತಾನೆ. ಅವನು ಕುರ್ಚಿಯಲ್ಲಿ ಹಿಂದಕ್ಕೆ ವಾಲಿ ಕುಳಿತು ಫೈಲನ್ನು ಬೆರಳುಗಳಿಂದಲೇ ತಳ್ಳಿ ಕೆಳಗೆ ಹಾಕಿ ಹೇಳಿದನು, ಓಹೋ, ಹಾಗಾದರೆ ನಿನ್ನೆ ರಾತ್ರಿ ರಸ್ತೆಯಲ್ಲಿ ನನ್ನ ದುಡ್ಡನ್ನು ಕಾಲಿನಿಂದ ತುಳಿದು ದೊಡ್ಡ ಡೈಲಾಗ್ ಹೊಡೆದಂತಹ ಮಹಾ ಸ್ವಾಭಿಮಾನಿ ಇವಳೇನಾ ಅಂತ. ಇಷ್ಟೊಂದು ಅಹಂಕಾರ ಇಟ್ಕೊಂಡಿರೋ ನೀನು ಇವತ್ತು ಅದೇ ಶ್ರೀಮಂತನ ಆಫೀಸಿಗೆ ಕೆಲಸ ಕೇಳ್ಕೊಂಡು ಬಂದು ನಿಂತಿದೆಯಲ್ಲ, ನಿನ್ನ ಸ್ವಾಭಿಮಾನ ಇಷ್ಟು ಬೇಗ ಕರಗೋಯ್ತಾ? ಏನು ಕತೆ? ಮಿಸ್ ಮಲ್ಲಿಕಾ ಎಂದು ಕೀಳಾಗಿ ಪ್ರಶ್ನೆ ಮಾಡ್ತಾನೆ. ನಾನಿಯ ಮಾತುಗಳಿಂದ ಆಫೀಸ್ನಲ್ಲಿದ್ದಂತಹ ಇಂಟರ್ವ್ಯೂ ಬೋರ್ಡ್ ಸದಸ್ಯರು ಕೂಡ ದಂಗಾಗಿ ಹೋಗ್ತಾರೆ. ಆದರೆ ಮಲ್ಲಿಕಾ ಮುಖದಲ್ಲಿದ್ದ ಧೈರ್ಯ ಮಾತ್ರ ಕಿಂಚಿತ್ತೂ ಕಮ್ಮಿಯಾಗಿರಲಿಲ್ಲ. ಅವಳು ಬಾಗದೆ ಅತ್ಯಂತ ಗಾಂಭೀರ್ಯದಿಂದ ನಾನಿಯ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಹೇಳ್ತಾಳೆ, ಸರ್, ನಿನ್ನೆ ರಾತ್ರಿ ನಾನು ನಿರಾಕರಿಸಿದ್ದು ನಿಮ್ಮ ಅಹಂಕಾರದ ದುಡ್ಡಿನ ಭಿಕ್ಷೆಯನ್ನು ಮಾತ್ರ. ಆದರೆ ಇವತ್ತು ನಾನು ಇಲ್ಲಿಗೆ ಬಂದಿರುವುದು ನನ್ನ ವಿದ್ಯಾರ್ಹತೆ, ಪರಿಶ್ರಮ, ನನ್ನ ಪ್ರತಿಭೆಯ ಬಲದಿಂದ ಕೆಲಸ ಪಡೆಯೋದಕ್ಕೆ. ನಿಮ್ಮ ಕಾರ್ಡ್ನಲ್ಲಿ ಉದ್ಯೋಗ ಅವಕಾಶ ಅಂತ ಇತ್ತು. ಸೊ ಹಾಗಾಗಿ ವಿನಃ ದುಡ್ಡಿನ ಭಿಕ್ಷೆ ನೀಡುವುದು ಅಂತ ಇರಲಿಲ್ಲ. ಪ್ರತಿಭೆಗೆ ತಕ್ಕ ಸಂಬಳ ಪಡೆಯುವುದು ಸ್ವಾಭಿಮಾನ. ಕೆಲಸವಿಲ್ಲದೆ ದುಡ್ಡಿನ ಭಿಕ್ಷೆಯನ್ನು ಬೇಡುವುದು ಅಪಮಾನ. ನಾನು ಬಂದಿರುವುದು ನನ್ನ ಸ್ವಾಭಿಮಾನದ ಬದುಕಿಗಾಗಿ, ನಿಮ್ಮ ದುಡ್ಡಿನ ದಾನಕ್ಕಾಗಿ ಅಲ್ಲ. ಮಲ್ಲಿಕಾಳ ಈ ಚಾಟಿ ಏಟಿನಂತ ಉತ್ತರ ಕೇಳಿ ನಾನಿಯ ತಾಯಿ ಒಂದು ಕ್ಷಣ ಆಶ್ಚರ್ಯದಿಂದ ಮಲ್ಲಿಕಾಳನ್ನೇ ನೋಡ್ತಾ ಇದ್ದಾರೆ. ಇಡೀ ಹೈದರಾಬಾದ್ನಲ್ಲಿ ನಾನಿಯ ಮುಖಕ್ಕೆ ಇಷ್ಟು ನೇರವಾಗಿ ಮಾತನಾಡುವಂತಹವರು, ತಾರ್ಕಿಕವಾಗಿ ಉತ್ತರಿಸುವಂತಹ ಧೈರ್ಯ ಇವತ್ತಿನವರೆಗೆ ಯಾರೂ ಕೂಡ ಮಾಡಿರಲಿಲ್ಲ. ನಾನಿಯ ಕೋಪ ಮಾತ್ರ ಈಗ ಮತ್ತಷ್ಟು ನೆತ್ತಿಗೇರ್ತಾ ಇದೆ. ಅವನು ಮಲ್ಲಿಕಾಳನ್ನ ಹೆಂಗಾದ್ರೂ ಮಾಡಿ ರಿಜೆಕ್ಟ್ ಮಾಡಲೇಬೇಕು, ಅವಳನ್ನು ಅವಮಾನಿಸಿ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟ. ಅವನು ಟೇಬಲ್ ಮೇಲಿದ್ದ ಕಂಪ್ಯೂಟರ್ ಸ್ಕ್ರೀನ್ ಕಡೆ ತಿರುಗಿಸ್ಕೊಂಡು ಮಲ್ಲಿಕಾಳ ಫೈಲನ್ನು ತೆಗೆದು ನೋಡಿ ಕ್ರೂರವಾಗಿ ನಗ್ತ. ನಿನ್ನ ಮಾರ್ಕ್ಸ್ ಕಾರ್ಡ್ ಚೆನ್ನಾಗಿದೆ ಮಲ್ಲಿಕಾ, ಆದರೆ ನಿನ್ನ ಪ್ರೊಫೈಲ್ನಲ್ಲಿ ಒಂದು ದೊಡ್ಡ ಕಳಂಕ ಇದೆಯಲ್ಲ. ನೀನು ಮುಂಚೆ ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ನಿನ್ನ ಬಾಸ್ ತಂಗಿಯ ಮದುವೆಯನ್ನೇ ಮಂಟಪದಲ್ಲಿ ನಿಲ್ಲಿಸಿದೆಯಂತೆ ಅಲ್ವಾ? ಆಫೀಸ್ ಸ್ಟಾಪ್ ಜೊತೆ ಕೇಳಿದರೆ ಇಡೀ ಮದುವೆ ಮಂಟಪದಲ್ಲೇ ನೀನು ದೊಡ್ಡ ಡ್ರಾಮಾ ಮಾಡಿದೀಯಾ ಅಂತ ಹೇಳ್ತಿದ್ದಾರೆ. ಇಂತಹ ವಿವಾದಾತ್ಮಕ ಮತ್ತು ಕಚೇರಿಯ ಶಿಸ್ತನ್ನು ಹಾಳು ಮಾಡುವಂಥ ಹುಡುಗಿಗೆ ಬಹುಶಃ ನನ್ನ ಕಂಪನಿಯಲ್ಲಿ ಕೆಲಸ ಕೊಡೋಕೆ ಆಗಲ್ಲ. ಯು ಆರ್ ರಿಜೆಕ್ಟೆಡ್, ಗೆಟ್ ಔಟ್ ಅಂತ ಗಟ್ಟಿಯಾಗಿ ಸಾರ್ದ. ನಾನೇ ರಿಜೆಕ್ಟ್ ಮಾಡಿದ್ದನ್ನು ಕೇಳಿ ಮಲ್ಲಿಕಾ ತಣ್ಣಗೆ ನಕ್ಕಳು. ಅವಳು ತಿರುಗಿ ನೋಡಲು ಅನುವಾಗುವ ಮೊದಲೇ ಮುನ್ನ ಹೇಳಿದ್ಲು, ಸರ್, ಕಣ್ಣಿಗೆ ಕಾಣುವ ಸತ್ಯ ಹಿಂದೆ ಒಂದು ದೊಡ್ಡ ಕರಾಳ ಇತಿಹಾಸ ಇರುತ್ತೆ. ಆ ಒಂದು ಮದುವೆ ಮಂಟಪದಲ್ಲಿ ನಾನು ಮಾಡಿದ ಡ್ರಾಮಾ ಅಲ್ಲ ಅದು. ಒಬ್ಬ ಮುಗ್ಧ ಹೆಣ್ಣಿನ ಚಾರಿತ್ರಕ್ಕೆ ಕಳಂಕ ಹೆಚ್ಚಿದ ಕ್ರಿಮಿನಲ್ಗಳ ಅಸಲಿ ಮುಖವಾಡವನ್ನು ನಾನು ಬಯಲು ಮಾಡಿದೆ ಅಷ್ಟೇ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥದ್ದು ನಿಮ್ಮ ಕಂಪನಿಯ ವಿವಾದ ಎಂದು ಕರೆಯುವುದಾದರೆ, ಇಂತಹ ಅನ್ಯಾಯವನ್ನು ಸಹಿಸಲು ಕರಡಿಗಳ ಸಾಮ್ರಾಜ್ಯಗಳಲ್ಲಿ ಕೆಲಸ ಮಾಡಲು ನಿಜವಾಗ್ಲೂ ಸರ್ ನನಗೂ ಇಷ್ಟ ಇಲ್ಲ ಅಂತ ಹೇಳಿ ತನ್ನ ಫೈಲ್ ಎತ್ಕೊಂಡು ಗರ್ವದಿಂದ ಬಾಗಿಲಿನ ಕಡೆಗೆ ಹೆಜ್ಜೆ ಹಾಕಿದ್ಲು. ಆದರೆ ಮಲ್ಲಿಕಾ ಇದ್ದಾಳಲ್ಲ, ಬಾಗಿಲನ್ನು ತೆಗೆದು ಹೊರ ಹೋಗುವಷ್ಟರಲ್ಲೇ ನಾನಿಯ ತಾಯಿ ಗಂಭೀರ ಧ್ವನಿಯಲ್ಲಿ ಹೇಳಿದ್ಲು, ನಿಲ್ಲು ಮಲ್ಲಿಕಾ. ನಾನಿ ಆಶ್ಚರ್ಯದಿಂದ ತನ್ನ ತಾಯಿಯನ ಮುಖ ನೋಡ್ತಾ ಇದ್ದಾನೆ. ತಾಯಿ ಎದ್ದು ಬಂದು ಮಲ್ಲಿಕಾಳ ಕೈಯಲ್ಲಿದ್ದಂಥ ಫೈಲನ್ನು ತಾವೇ ತೆಗೆದುಕೊಂಡು ಸ್ವತಃ ಗೌರವದಿಂದ ಇಸ್ಕೊಂಡು ನಾನಿಯ ಕಡೆ ತಿರುಗಿ ಹೇಳಿದರು, ನಾನಿ, ನಿನಗೆ ಬಿಸ್ನೆಸ್ ಗೊತ್ತು, ಆದರೆ ಜನರ ಯೋಗ್ಯತೆ ಗುರುತಿಸೋದು ಗೊತ್ತಿಲ್ಲ. ಅನ್ಯಾಯದ ವಿರುದ್ಧ ಇಷ್ಟೊಂದು ಧೈರ್ಯದಿಂದ ಹೋರಾಡುವ ಮತ್ತು ಇಷ್ಟೊಂದು ಶ್ರೀಮಂತಿಕೆ ಎದುರು ತನ್ನ ಆತ್ಮ ಗೌರವವನ್ನು ಬಿಟ್ಕೊಡದೆ ಇರುವಂಥ ಹುಡುಗಿ ನಮ್ಮ ಕಂಪ್ನಿಗೆ ಬಂದರೆ ನಮ್ಮ ಒಂದು ರೂಪಾಯಿ ಹಣವು ದುರುಪಯೋಗ ಆಗಲ್ಲ. ಇವಳೇ ನಮ್ಮ ಕಂಪನಿಯ ಹೊಸ ಫೈನಾನ್ಷಿಯಲ್ ಮ್ಯಾನೇಜರ್. ಇದೇ ನನ್ನ ಮಾತು, ಇದು ನನ್ನ ಅಂತಿಮ ನಿರ್ಧಾರ ಅಂತಾನೆ ಹೇಳಿಬಿಟ್ಟು ಸಾರ್ಬಿಡ್ತಾರೆ.
ನಾನಿಗೆ ತಾಯಿಯ ಮಾತನ್ನು ಮೀರಲು ಸಾಧ್ಯವಿರಲಿಲ್ಲ. ಏಕೆಂದರೆ ಅವರು ಅಷ್ಟು ಕಟ್ಟುನಿಟ್ಟು. ಅವನು ಹಲ್ಲು ಕಚ್ಚಿಕೊಂಡು ರೋಷದಿಂದ ಮಲ್ಲಿಕಾಳನ್ನೇ ನೋಡ್ತಾ ಇದ್ದ. ಮಲ್ಲಿಕಾ ತಾಯಿಗೆ ಧನ್ಯವಾದ ತಿಳಿಸಿ ನಾಳೆಯಿಂದಲೇ ಕೆಲಸಕ್ಕೆ ಬರುವುದಾಗಿ ಹೇಳಿ ನಾನಿಗೆ ಸವಾಲಿನ ನೋಟವನ್ನು ಬೀರಿ ಇತ್ತ ಅದೇ ಸಮಯದಲ್ಲಿ ಮಲ್ಲಿಕಾಳ ತಂದೆ ಹಳ್ಳಿಯಲ್ಲಿ ಪರಂಧಾಮಯ್ಯ ಮತ್ತು ತಾಯಿ ಸುಮತಿ ಅವಳಿಗೆ ಹೈದರಾಬಾದ್ನಲ್ಲಿ ಸಾಧನಾಳ ಮದುವೆ ಮುರಿದು ಬಿದ್ದಿರುವ ಭೀಕರವಾದ ಸುದ್ದಿ ಮತ್ತು ಅದಕ್ಕೆ ಮಲ್ಲಿಕಾಳೆ ಕಾರಣ ಅನ್ನುವಂತಹ ಸತ್ಯ ತಲುಪಿತ್ತು. ಹಳ್ಳಿಯವರೆಲ್ಲ ಸಾಧನ ಎಂತಹ ದ್ರೋಹಿ, ಮಲ್ಲಿಕಾ ಎಷ್ಟು ಪವಿತ್ರಳು ಎಂಬುದನ್ನು ಅರಿತು ಪರಂಧಾಮಯ್ಯ ಅವರ ಮನೆ ಮುಂದೆ ಬಂದು ಕಣ್ಣೀರಿಡ್ತಾ ಇದ್ರು. ತಾಯಿ ಸುಮತಿ ತನ್ನ ತಪ್ಪು ಅರಿತು ಜೋರಾಗಿ ಅಳುತ್ತಿದ್ರೆ, ತಂದೆ ಪರಂಧಾಮಯ್ಯ ಮಲ್ಲಿಕಾಳ ಪ್ರಮಾಣ ಪತ್ರಗಳನ್ನು ಅವಳ ಮತ್ತು ಅವಳ ಕಣ್ಣೀರನ್ನು ನೆನೆದು, ನನ್ನ ಮಗಳು ನಿರ್ದೋಷಿ, ನಾನು ಅವಳನ್ನು ಹುಡುಕೊಂಡು ಇವತ್ತೇ ಹೈದರಾಬಾದ್ಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಹಠ ಹಿಡಿದು ಬಸ್ ಹತ್ತಲು ಸಿದ್ಧರಾದರು. ಮಲ್ಲಿಕಾ ಈಗ ನಾಣ್ಯ ಸಾಮ್ರಾಜ್ಯದ ಅತ್ಯುನ್ನತ ಹುದ್ದೆಯಾದಂತಹ ಚೀಫ್ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ ಕಚೇರಿಯೊಳಗೆ ಮೊದಲ ಹೆಜ್ಜೆಯನ್ನು ಇಟ್ಲು. ಬಿಳಿ ಬಣ್ಣದ ಪ್ರೊಫೆಷನಲ್ ಸೂಟನ್ನು ಧರಿಸಿ ಕೈಯಲ್ಲಿ ಕಂಪನಿಯ ಪ್ರಮುಖ ಫೈಲ್ಗಳನ್ನು ಹಿಡಿದು ಆಕೆ ಕಾರಿಡಾರ್ನಲ್ಲಿ ನಡೆದು ಬರುತ್ತಿದ್ರೆ ಇಡೀ ಆಫೀಸ್ ಸ್ಟಾಫ್ ಗೌರವದಿಂದ ಎದ್ದು ನಿಂತು ಅವಳಿಗೆ ಸಲಾಮನ್ನ ಹೊಡಿತಾ ಇತ್ತು. ಆದರೆ ಸಿಂಹಾಸನದ ಮೇಲೆ ಕುಳಿತ ನಾನಿ ಮಾತ್ರ ಇವನು ತನ್ನ ಸೋಲು ಅಂತ ಭಾವಿಸಿದ್ದನು. ಮಲ್ಲಿಕಾ ತನಗೆ ಸವಾಲು ಹಾಕಿದ್ದು, ತನ್ನದೇ ಕಚೇರಿಯೊಳಗೆ ಕುಳಿತಿರೋದು, ಆ ಕ್ರೋಧ ಅವನನ್ನ ಇನ್ನೂ ಕೂಡ ಕಾಡ್ತಾನೆ ಇದೆ. ಮಲ್ಲಿಕಾ ತನ್ನ ಅಧಿಕೃತ ಕ್ಯಾಬಿನ್ ಒಳಗೆ ಹೋಗಿ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಬಾಸ್ ರೂಮ್ನಿಂದ ನಾನಿಯ ಒಂದು ಸಮ್ಮನ್ಸ್ ಬಂತು. ಮಲ್ಲಿಕಾ ಗಾಂಭೀರ್ಯದಿಂದ ನಾನಿಯ ಕ್ಯಾಬಿನ್ ಒಳಗೆ ಹೋದ್ಲು. ಅಲ್ಲಿ ಅವಳ ಕಡೆಗೆ ತಿರುಗಿಯೂ ನೋಡದೆ ಟೇಬಲ್ ಮೇಲಿದ್ದ 5 ವರ್ಷಗಳ ಹಳೆಯ ಮತ್ತು ಅತ್ಯಂತ ಗೊಂದಲಮಯವಾದಂತಹ ಅಕೌಂಟ್ಸ್ನ ಫೈಲ್ ಒಂದನ್ನು ಅವಳ ಮುಂದೆ ಎಸೆದನು. ಅದು ಕಂಪನಿಯ ಕಠಿಣವಾದ, ಯಾರು ಬಗೆಹರಿಸಲು ಕೂಡ ಸಾಧ್ಯವಾಗದ ಲಾಸ್ ಆ್ಯಂಡ್ ಪ್ರಾಪರ್ಟಿ ಆಡಿಟ್ ಫೈಲ್ ಆಗಿತ್ತು. ನಾನಿ ಕಟು ನಗೆಯೊಂದಿಗೆ ಹೇಳಿದ್ದ, ನೋಡು ಮಲ್ಲಿಕಾ, ನನ್ನ ತಾಯಿ ನಿನ್ನ ಯೋಗ್ಯತೆ ನೋಡಿ ಕೆಲಸ ಕೊಟ್ಟಿರ್ಬೋದು, ಆದರೆ ನಾನಿಯ ಸಾಮ್ರಾಜ್ಯದಲ್ಲಿ ಉಳಿಬೇಕಾದ್ರೆ ಪ್ರತಿಭೆಯನ್ನು ಸ್ವಲ್ಪ ಸಾಬೀತುಪಡಿಸೋದು ಅವಶ್ಯಕ. ಈ ಫೈಲ್ಗಳಲ್ಲಿರುವಂತಹ 5 ವರ್ಷಗಳ ಹಳೆಯ ಲೆಕ್ಕದ ಗೊಂದಲವನ್ನು, ಅದರಲ್ಲಿ ಆಗಿರುವಂತಹ ಕೋಟಿ ಕೋಟಿ ಹಣದ ದುರುಪಯೋಗವನ್ನು ಕೇವಲ 24 ಗಂಟೆಗಳಲ್ಲಿ ನೀನು ಪತ್ತೆ ಹಚ್ಚಬೇಕು. ಒಂದು ವೇಳೆ ನೀನು ಸೋತ್ರೆ ನಾಳೆ ಬೆಳಗ್ಗೆ ನೀನೇ ಸ್ವತಃ ರಿಸೈನ್ ಮಾಡಿ ಈ ಆಫೀಸ್ನ ಬಿಟ್ಟು ಹೊರಡಬೇಕಾಗತ್ತೆ. ಇದು ನನ್ನ ಚಾಲೆಂಜ್ ಅಂತ ಹೇಳ್ತಾನೆ. ನಾನಿಯ ಈ ಕಠಿಣವಾದ ಸವಾಲನ್ನ ಕೇಳಿ ಮಲ್ಲಿಕಾ ನಿಜವಾಗಿಯೂ ಹೆದರಲಿಲ್ಲ. ಆಕೆ ಆ ದಪ್ಪನೆಯ ಫೈಲನ್ನು ಕೈಗೆತ್ಕೊಂಡು ನಾನಿಯ ಕಣ್ಣುಗಳನ್ನೇ ದಿಟ್ಟಿಸಿ ತಣ್ಣಗಿನ ಧ್ವನಿಯಲ್ಲಿ ಹೇಳಿದ್ಲು, ಸರ್, ಸವಾಲುಗಳನ್ನು ಸ್ವೀಕರಿಸಿ ಅದನ್ನು ಇತಿಹಾಸವಾಗಿ ಬದಲಾಯಿಸೋದು ಈ ಮಲ್ಲಿಕಾಗೆ ಬಾಲ್ಯದಿಂದಲೂ ಕೂಡ ರೂಢಿ ಇದೆ ಸರ್. ಅಭ್ಯಾಸ. ನಾಳೆ ಬೆಳಗ್ಗೆ ಇದೇ ಟೇಬಲ್ ಮೇಲೆ ನಿಮ್ಮ ಕಂಪನಿಯ ದ್ರೋಹ ಮಾಡಿದ ಕಳ್ಳ ಯಾರು ಅನ್ನೋ ಸಾಕ್ಷಿ ಖಂಡಿತ ಸಿಗುತ್ತೆ. ನೆನಪಿಟ್ಕೊಳ್ಳಿ, ಈ ಅಕೌಂಟ್ಸ್ನ ನಂಬರ್ ಸುಳ್ಳು ಹೇಳ್ಬೋದು, ಆದರೆ ಮಲ್ಲಿಕಾಳ ಕಣ್ಣುಗಳು ಎಂದು ಸೋಲಲು ಒಪ್ಪಲ್ಲ ಅಂತ ಹೇಳಿ ಸವಾಲು ಹಾಕಿ ಅಲ್ಲಿಂದ ಹೊರ ನಡೀತಾಳೆ. ಅಂದು ಇಡೀ ಹಗಲು ಇಡೀ ರಾತ್ರಿ ಮಲ್ಲಿಕಾ ಅನ್ನ ನೀರಿಲ್ಲದೆ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಕಂಪ್ಯೂಟರ್ ಮತ್ತು ಫೈಲ್ಗಳ ನಡುವೆ ಒಂದು ಯುದ್ಧ ಮಾಡ್ತಿದ್ದಾಳೆ. ಅವಳ ತೀಕ್ಷ್ಣವಾದ ಕಣ್ಣುಗಳು ಆ ಗೊಂದಲಮಯ ಲೆಕ್ಕದ ಪ್ರತಿಯೊಂದು ಇಂಚನ್ನು ಜಾಲಾಡಿದ್ವು. ಕೊನೆಗೆ ನಡುರಾತ್ರಿ 2 ಗಂಟೆಗೆ ಅವಳಿಗೆ ಆ ಭೀಕರ ಸತ್ಯ ಸಿಕ್ಕೇ ಬಿಟ್ಟಿತ್ತು. ಆ ಹಣದ ದುರುಪಯೋಗವನ್ನ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಾನಿಯ ಕಂಪನಿಯ ಅತ್ಯಂತ ನಂಬಿಕಸ್ಥ ಬಿಸ್ನೆಸ್ ಪಾರ್ಟ್ನರ್, ಅಂದರೆ ಮಲ್ಲಿಕಾಳ ಹಳೆಯ ಶತ್ರು ಸಾಧನಾಳ ಸ್ವಂತ ಅಣ್ಣ. ಬೆಳಗಿನ ಜಾವ 8:30 ಮಲ್ಲಿಕಾ ಸಂಪೂರ್ಣವಾಗಿ ಸುಸ್ತಾಗಿದ್ರೂ ಕೂಡ ವಿಜಯದ ನಗುವಿನೊಂದಿಗೆ ತನ್ನ ಹಾಸ್ಟೆಲ್ ಕೋಣೆಗೆ ಬಂದು ಫ್ರೆಶ್ ಅಪ್ ಆಗಲು ಸಿದ್ಧಳಾದ್ಲು. ಆಕೆ ಹಾಸ್ಟೆಲ್ನ ರಿಸೆಪ್ಷನ್ ಹಾಲ್ಗೆ ಬಂದು ಎದುರುಗಡೆ ನಿಂತಿದ್ದ 2 ವ್ಯಕ್ತಿಗಳನ್ನು ನೋಡಿ ಅವಳ ಕಾಲಿನ ಕೆಳಗೆ ಭೂಮಿ ಕುಸಿದಂಗಾಯಿತು. ಅಲ್ಲಿ ತಲೆ ತಗ್ಗಿಸಿ ತೀವ್ರ ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ಮುಳುಗಿ ನಿಂತಿದ್ದರು ಅವರ ಹೆತ್ತ ತಂದೆ ತಾಯಿ ಪರಂಧಾಮಯ್ಯ ಮತ್ತು ತಾಯಿ ಸುಮತಿ. ಹಳ್ಳಿಯಿಂದ ಮಗಳನ್ನ ಹುಡುಕೊಂಡು ಕಣ್ಣೀರನ್ನ ಹಾಕುತ್ತಾ ಬಂದಿದ್ರು. ಮಗಳನ್ನ ನೋಡುತ್ತಿದ್ದಂತೆಯೇ ತಾಯಿ ಸುಮತಿ ಓಡಿ ಬಂದು ಮಲ್ಲಿಕಾಳ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಆರಂಭಿಸ್ತಾರೆ. ಮಗಳೇ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಆ ಸಾಧನ ಮಾಡಿದಂತಹ ಮೋಸ ನಮಗೆ ಗೊತ್ತಾಯ್ತು. ಹೆತ್ತ ಮಗಳನ್ನ ನಂಬದೆ ನಿನಗೆ ಮಹಾದ್ರೋಹ ಮಾಡಿಬಿಟ್ವಿ ಕಣಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಗೋಳಾಡ್ತಾಳೆ. ತಂದೆ ಪರಂಧಾಮಯ್ಯ ಕೂಡ ಕಣ್ಣೀರು ಹಾಕುತ್ತಾ ಕೈ ಮುಗಿದು ನಿಲ್ತಾರೆ. ಆದರೆ ಮಲ್ಲಿಕಾಳ ಕಣ್ಣುಗಳಲ್ಲಿ ಕಣ್ಣೀರು ಬರಲಿಲ್ಲ, ಬದಲಿಗೆ ಎಪ್ಪುಗಟ್ಟಿದ್ದ ಒಂದು ಕಲ್ಲುತನವಿತ್ತು.
ಆಕೆ ತಾಯಿಯನ್ನ ತನ್ನ ಕಾಲಿನಿಂದ ಮೆಲ್ಲನೆ ದೂರ ಸರಿಸಿ ಅತ್ಯಂತ ಕಠೋರವಾದ ಧ್ವನಿಯಲ್ಲಿ ಹೇಳಿದ್ಲು, "ಯಾರು ನೀವು? ನನ್ನನ್ನ ಕ್ಷಮಿಸಿ ಅಂತ ಕೇಳೋಕೆ ನನ್ನ ಹೆತ್ತ ತಾಯಿ ಈಗಾಗ್ಲೇ ಅದೇ ಮದುವೆ ಮಂಟಪದಲ್ಲೇ ಸತ್ತು ಹೋಗಿದ್ದಾಳೆ." ಅಂದ ಮೇಲೆ ಅದು ನಾನು ಸಾವು ಬದುಕಿನ ನಡುವೆ ನೆಲದ ಮೇಲೆ ಬಿದ್ದಿದ್ದಾಗ ಕನಿಷ್ಠ ನನ್ನ ಮುಖಕ್ಕೆ ನೀರು ಹಾಕಿ ಎಬ್ಬಿಸಿದ ಹೊಳಲು ನಿಮ್ದಾಗಿತ್ತು. ಆದ್ರೆ ಅಂದು ಜನರ ಸುಳ್ಳು ಮಾತನ್ನ ನಂಬಿ ನನ್ನ ಚಾರಿತ್ರ್ಯವನ್ನ ಹರಾಜು ಹಾಕಿ ಇವತ್ತು ನಿಮ್ಮ ರಕ್ತದ ಪ್ರೀತಿ ಎಲ್ಲಿ ಹೋಗಿತ್ತು? ಪರಂಧಾಮಯ್ಯ ಅಳುತ್ತಾ, "ಮಗಳೇ, ನನ್ನ ತಂದೆಯಾದರೂ ಕ್ಷಮಿಸಮ್ಮ, ನಿನ್ನನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ" ಅಂತ ಹೇಳ್ತಾರೆ. ಮಲ್ಲಿಕಾ ಮಾತ್ರ ಕಟುವಾಗಿ ನಕ್ಕದ್ಲು. "ಮನೆಯಾ? ಯಾವ ಮನೆ? ಏನ್ ಮಾತಾಡ್ತಿದ್ದೀರಾ? ಅದು ಒಂದೇ ಒಂದು ಗಂಟೆಯಲ್ಲಿ ನನ್ನ 21 ವರ್ಷಗಳ ಬಂಧನವನ್ನ ನೀವೇ ಕತ್ತರಿಸಿ ಹಾಕಿದಿರಿ ಅಲ್ವಾ? ಇನ್ಮೇಲೆ ನನಗೆ ಯಾವುದೇ ಮನೆಯಿಲ್ಲ, ಯಾವುದೇ ಹೆತ್ತವರಿಲ್ಲ. ನನ್ನ ಬದುಕು ಕೇವಲ ನನ್ನ ಸ್ವಾಭಿಮಾನದ ಮೇಲೆ ನಿಂತಿದೆ. ನಾನು ಈ ದಿನ ಒಂಟಿ. ಇನ್ಮೇಲೆ ನನ್ನನ್ನು ಹುಡುಕೊಂಡು ದಯವಿಟ್ಟು ಇಲ್ಲಿಗೆ ಬರಕ್ಕೆ ಹೋಗ್ಬೇಡಿ. ನಿಮ್ಮ ದೃಷ್ಟಿಯಲ್ಲಿ ನಾನು ಅಂದೇ ಸತ್ತು ಹೋಗಿದ್ದೀನಿ. ನನ್ನ ದೃಷ್ಟಿಯಲ್ಲಿ ನೀವಿಬ್ಬರು ಕೂಡ ಇವತ್ತೇ ಸತ್ತೋಗಿದ್ದೀರಾ" ಎಂದು ಹೆತ್ತವರ ಮುಖಕ್ಕೆ ಕಠೋರವಾಗಿ ಸಾರಿ ಅಲ್ಲಿಂದ ರೋಷದಿಂದ ಆಫೀಸ್ ಕಡೆಗೆ ಹೊರ ನಡೆದೇ ಬಿಟ್ಲು. ಹೆತ್ತವರಿಗೂ ಹಾಸ್ಟೆಲ್ನಲ್ಲಿ ರಸ್ತೆಯಲ್ಲೇ ಕುಸಿದು ಬಿದ್ದು ಕಣ್ಣೀರು ಹಾಕ್ತಿದ್ರು. ಕಚೇರಿಗೆ ಬಂದಂತಹ ಮಲ್ಲಿಕಾ ನೇರವಾಗಿ ನಾನಿಯ ಕ್ಯಾಬಿನ್ ಒಳಗೆ ನುಗ್ಗಿದ್ಲು. ನಾನಿ ಗರ್ವದಿಂದ ಕುಳಿತಿದ್ದನ್ನ, "ಏನ್ ಮಲ್ಲಿಕಾ, ಸೋಲನ್ನ ಒಪ್ಕೊಂಡು ರಿಸೈನ್ ಮಾಡಿ ಲೆಟರ್ ತಂದಿದ್ಯಾ" ಅಂತ ಕೇಳಿದ. ಮಲ್ಲಿಕಾ ಫೈಲನ್ನ, ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡಿಜಿಟಲ್ ಸಾಕ್ಷ್ಯ ಪೆನ್ ಡ್ರೈವ್ ಅನ್ನ ನಾನಿಯ ಟೇಬಲ್ ಮೇಲೆ ಜೋರಾಗಿ ಅಪ್ಪಳಿಸಿ ಹುಡುಕಿದ್ಲು. "ಇಲ್ಲ ಸರ್, ನಿಮ್ಮ ಕಂಪನಿಯ ಕೋಟಿ ಕೋಟಿ ಕನ್ನ ಹಾಕಿ ದ್ರೋಹ ಮಾಡ್ತಾ ಇರೋ ಆ ಕಳ್ಳನ್ ಜಾತಕನೇ ತಂದಿದ್ದೀನಿ. ಆ ಕಳ್ಳ ಬೇರೆ ಯಾರೂ ಅಲ್ಲ, ನಿಮ್ಮದೇ ಬಿಸ್ನೆಸ್ ಪಾರ್ಟ್ನರ್ ಹಾಗೂ ನನ್ನ ಹಳೆಯ ಶತ್ರು ಸಾಧನಾಳ ಸ್ವಂತ ಅಣ್ಣ" ಅಂತ ಹೇಳ್ತಾಳೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.